ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಬೆಂಡೆಕಾಯಿಯ ಕಾಯಿ ರಸ ಮಾಡೋದು ಹೇಗೆ ಅಂತ ನೋಡುವ. ತುಂಬ ಸಿಂಪಲ್ ರೆಸಿಪಿ ಇದು, ತುಂಬ ರುಚಿಯಾಗಿರುತ್ತೆ. ಮಸಾಲ ಇಷ್ಟಪಡದೇ ಇರೋರು ಈ ರೆಸಿಪಿನ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ತುಂಬ ಬೇಗ ಕೂಡ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ರೆಸಿಪಿ ಇದು. ಬೆಂಡೆಕಾಯಿ ಕಾಯಿ ರಸ ಮಾಡಲಿಕ್ಕೆ ನಾನಿಲ್ಲಿ ಬೆಂಡೆಕಾಯನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. 1 ಇಂಚಿನ ಸೈಜಿಗೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆಗೆ 5 ರಿಂದ 6 ಬ್ಯಾಡಗಿ ಮೆಣಸನ್ನು ಹಾಕೊಳ್ತಾ ಇದ್ದೇನೆ. ಮೆಣಸು ಹುರಿಲಿಕ್ಕೆ ಅರ್ಧ ಚಮಚ ಅಥವಾ 1 ಚಮಚದಷ್ಟು ಎಣ್ಣೆ ಹಾಕಿ ಮೆಣಸನ್ನು ಚೆನ್ನಾಗಿ ಹುರಿದುಕೊಳ್ಳಿ. ಮೆಣಸು ಸ್ವಲ್ಪ ಹುರಿದ ಮೇಲೆ ಅದಕ್ಕೆ 1 ಚಮಚದಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು. ಒಂದು ಪಾತ್ರೆಗೆ ಕಟ್ ಮಾಡಿದ ಎಲ್ಲ ಬೆಂಡೆಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಂಡೆಕಾಯಿ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಮೊದಲೇ ನೀರಲ್ಲಿ ನೆನೆಸಿಟ್ಟಿರುವ ಹುಣಸೆಹಣ್ಣು, ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ. ಹುಣಸೆ ರಸವನ್ನು ಬೇಯಿಸುವಾಗ ಹಾಕಿದರೆ ಬೆಂಡೆಕಾಯಿ ಲೋಳೆ ಬರೋದಿಲ್ಲ. ಹಾಗೆಯೇ ಉಪ್ಪು ಹುಳಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬೆಂಡೆಕಾಯಿ. ಸ್ಟವ್ ಮೇಲಿಟ್ಟು 5 ನಿಮಿಷ ಬೇಯಿಸಿದರೆ ಸಾಕು, ಬೇಗ ಬೇಯುತ್ತೆ ಬೆಂಡೆಕಾಯಿ. ಇದಕ್ಕೀಗ ಮಸಾಲ ರೆಡಿ ಮಾಡಿಕೊಳ್ಳುವ. ಮಿಕ್ಸಿ ಜಾರಿಗೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ರಸ ತೆಗೆದು ಉಳಿದಿರುವ ಹುಣಸೆ ಹಣ್ಣನ್ನು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹುರಿದಿರುವ ಉದ್ದಿನಬೇಳೆ, ಬ್ಯಾಡಗಿ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ. ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ರುಬ್ಬಿದ ಮಸಾಲನ ಸೇರಿಸ್ಕೊಳ್ತಾ ಇದ್ದೇನೆ. ಜಾರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ನೀರು ಮಾಡಬೇಡಿ, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಾಗುತ್ತೆ ಇದು. ಸಾಂಬಾರೀಗ ರೆಡಿಯಾಗಿದೆ. ಇದನ್ನೀಗ ಇಳಿಸಿ ಇದಕ್ಕೊಂದು ಒಗ್ಗರಣೆ ಮಾಡುವ. 1 ಚಮಚದಷ್ಟು ಎಣ್ಣೆ, 1 ಚಮಚದಷ್ಟು ಸಾಸಿವೆ, 1 ಬ್ಯಾಡಗಿ ಮೆಣಸು, 1 ಎಸಳು ಕರಿಬೇವನ್ನು ಹಾಕಿ ಈ ಬೆಂಡೆಕಾಯಿಯ ಕಾಯಿ ರಸ ತುಂಬ ರುಚಿಯಾಗಿರುತ್ತೆ. ತುಂಬ ಸಿಂಪಲ್ ಕೂಡ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇಷ್ಟು ಗಟ್ಟಿಯಾಗಿರಬೇಕು ಬೆಂಡೆಕಾಯಿಯ ಕಾಯಿ ರಸ, ತುಂಬ ರುಚಿಯಾಗಿ ಬರುತ್ತೆ. ಕೇವಲ 4 ಪದಾರ್ಥಗಳನ್ನು ಬಳಸಿ ಮಾಡಬಹುದಾದ ರೆಸಿಪಿ ಇದು. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಕೂಡ, ತುಂಬ ರುಚಿಯಾಗಿರುತ್ತೆ. ಇಷ್ಟು ಗಟ್ಟಿಯಾಗಿ ಬೆಂಡೆಕಾಯಿ ಕಾಯಿ ರಸನ ಮಾಡಿಕೊಂಡ್ರೆ
ಇಡ್ಲಿ, ಅನ್ನ, ಚಪಾತಿ, ದೋಸೆ, ರೊಟ್ಟಿ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಬೆಂಡೆಕಾಯಿ ಇದ್ದರೆ ಹೀಗೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.